ಬರುತ್ತೆ ಪಿಕಾಕ್ಸು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪೂಜೆ ಮಾಡಬೇಕಿತ್ತು ನಾಳೆ, ಹಾಗಾಗಿ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ರಿ ಯಾಕೆ ಏನದು ಟಮಟೆನ ಅಲ್ಲಿಟ್ಟಿದ್ದೀರಾ ಅಂತ. ಟಮಟೆನೋ ಏನೋ ಹೇಳಿದರು, ಅದು ಟಮಟೆ ಅಲ್ಲ, ಡಮರುಗ. ಸಂಜೆ ಹೊತ್ತು ನಾವು ಪೂಜೆ ಎಲ್ಲ ಆದಮೇಲೆ ಆ ಡಮರುಗ ಸೌಂಡನ್ನು ಬಾರಿಸ್ತಾ ಆ ಒಂದು ಸೌಂಡನ್ನ ಕೇಳಿಸ್ಕೊತಾ ಇದ್ದರೆ ನಮ್ಮ ಮನಸ್ಸು ಶಾಂತವಾಗತ್ತೆ. ಮತ್ತು ತುಂಬ ಒಂಥರ ಏನೋ ಒಂದು ಎನರ್ಜಿ ಫೀಲ್ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಅದನ್ನು ಸಂಜೆ ಪೂಜೆ ಟೈಮಲ್ಲಿ ಅಥವಾ ನಾರ್ಮಲಾಗಿ ಈವ್ನಿಂಗ್ ಟೈಮಲ್ಲಿ ಇದು ಮಾಡ್ತಾ ಇರ್ತೀನಿ. ಆ ಸೌಂಡ್ ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನು ದೇವ್ರ ಮನೇಲಿ ಇಟ್ಟಿದ್ದೀನಿ. ಸೇಮ್ ಅದು ಒಂದು ವಾದ್ಯ ಥರ ಶಿವನಿಗೆ ಇಷ್ಟವಾಗಿರುವಂಥದ್ದು. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ಅಷ್ಟು ಬಿಸಿಲಾಗ್ತಾ ಇದೆ ಮನೇಲಿ. ಏನೋ ಸುಮ್ಮನೆ ಒಂದು ಸಾರಿ ಕಸ ಗುಡಿಸಿ ಬಂದರೆ ಫುಲ್ ಬಾಡಿ ಸ್ವೆಟ್ ಆಗಿಬಿಡುತ್ತೆ, ಅಷ್ಟು ಬಿಸಿಲಿದೆ. ಅಥವಾ ಈ ಮನೆಗೆ ಜಾಸ್ತಿ ಬಿಸಿಲು ಬರೋದ್ರಿಂದ ಹಂಗೆ ಫೀಲ್ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ಮಗ ನೋಡಿ ಕಳ್ಳ ಕೃಷ್ಣನ ಕೆಲಸ ಅಂತ ಇರುತ್ತಲ್ಲ, ಅದನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಫ್ರಿಜ್ ಮೇಲೆ ಇಟ್ಟರೆ ಅವ್ನಿಗೆ ಎಡ್ಕಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ತೊಗೊಂಡು ಬಂದರೆ ಫ್ರಿಜ್ ಮೇಲೆ ಇಡ್ತಾ ಇದ್ವಿ. ನನ್ನ ಮಗ ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ರೈಸ್ ಡಬ್ಬ ಅಲ್ಲೇ ಇಟ್ಟಿದ್ದೆ, ಅದನ್ನು ತೊಗೊಂಡು ಬಂದು ಅಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಹತ್ತಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನೋಡಿ ಇವಾಗ ಅದನ್ನು ಹೆಂಗೆ ತೆಗಿತೀನಿ ಅಂತ ಹೇಳಿ ತೆಗಿತಾ ಇದ್ದಾನೆ. ಅದಾದಮೇಲೆ ಅವ್ರ ಡ್ಯಾಡಿ ಸುಮ್ಮನೆ ಒಂದು ಸೌಂಡ್ ಮಾಡ್ತಾರೆ, ಪ್ರೀತಮ್ ಅಂತ. ಅಷ್ಟೊತ್ತಿಗೆ ಏನು ಆ್ಯಕ್ಟಿಂಗ್ ಮಾಡ್ತಾನೆ ಅಂತ. ಇಷ್ಟೇ ಅಲ್ಲ, ಕಿಚನ್ ಶೆಲ್ಫ್ ಮೇಲೆ ಹತ್ತತ್ತು ಕಲ್ತಿದ್ದಾನೆ. ಆ ಬಾಕ್ಸಲ್ಲಿ ಕ್ಯಾಶ್ಯೂ, ಡೇಟ್ಸು ಅಥವಾ ಗೋಡಂಬಿ, ಬಾದಾಮಿ ಏನೇ ಇಟ್ಟರು ಎತ್ಕೊತಾನೆ. ದೇವ್ರ ಮನೆದೆಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಇವಾಗ ಊಟ ಮಾಡಿ ಹೊರಡ್ತಾ ಇದ್ದೀವಿ. ಸ್ವಲ್ಪ ಸಣ್ಣದೊಂದು ಶಾಪಿಂಗ್ ಇತ್ತು, ಅವತ್ತೆಲ್ಲ ಮುಗಿಸ್ಕೊಂಡ್ವಿ. ಪ್ರಗತಿಗೆ ಸ್ವಲ್ಪ ಅದು ಸುಮ್ಮನೆ ತಗೊಂಡು ಬಂದಿದ್ದ ಡ್ರೆಸ್ಸು ಏನಂದರೆ ಸೋಮವಾರ ಮತ್ತು ಮಂಗಳವಾರ ಊರಬ್ಬ ಇದೆ. ಲಾಸ್ಟ್ ಇಯರ್ ಸ್ವಲ್ಪ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಈ ವರ್ಷ ನಮ್ಮ ಅತ್ತೆನೇ ಫೋನ್ ಮಾಡಿ ಬನ್ನಿ ಅಂತ ಕರೆದ್ರು, ಹಾಗಾಗಿ ಹೊರಟಿದ್ದೀವಿ. ಮಂಡೇ ಮತ್ತು ಟ್ಯೂಸ್ಡೇ ಊರಬ್ಬ ಇರುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಲ್ವಾ. ನಾವು ಊರಲ್ಲಿ ಏನೋ ಒಂದು ಸ್ಪೆಷಲ್ ಡೇ ಅಂತ ಅಟೆಂಡ್ ಮಾಡಿದ್ರೆ ಊರಬ್ಬ ಅಷ್ಟೇ. ಹಾಗಾಗಿ ಅವತ್ತಿಗೆ ಸ್ವಲ್ಪ ಒಂಥರ ಖುಷಿ, ಚೆನ್ನಾಗಿ ಹೋಗಬೇಕು ಅಂತ ಇರುತ್ತೆ. ನಂದೊಂದು ಸೀರೆನೂ ಕೂಡ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟೆ, ಅದು ಇಮ್ಮಿಡಿಯೇಟಾಗಿ ಓಡಬೇಕು ಅಂತ ಪ್ಲ್ಯಾನ್ ಆಯಿತು. ಹಾಗಾಗಿ ಈಗ ಅವರಿಬ್ರಿಗೂ ಅವನಿಗೆ ಡ್ರೆಸ್ ಆಗಿದೆ, ಅವ್ನಿಗೆ ತೊಗೊಂಡು ಬಂದಿದ್ದೀವಿ. ಪ್ರಗತಿಗೆ ಮಾತ್ರ ಒಂದು ಸ್ವಲ್ಪ ಡ್ರೆಸ್ ತೊಗೊಂಡು ಬರಬೇಕು. ಮತ್ತು ಏನಿಲ್ಲ, ಒಂದು ಸಣ್ಣ ಪುಟ್ಟದು. ಅದ್ರ ಜೊತೆಗೆ ಪ್ರೀತಮ್ ಮತ್ತು ಪ್ರಗತಿ ಇಬ್ರಿಗೂ ಸ್ಕೇಟಿಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬೆಸ್ಟ್ ಚಾಯ್ಸ್ ಏನಂತಂದರೆ ನಾವೇನು ಮನೆ ಮಾಡಿದ್ದೀವಲ್ಲ, ಆ ಲೇಔಟ್ ಒಳಗಡೆನೆ ಒಂದು ಒಳ್ಳೆ ಸ್ಕೇಟಿಂಗ್ ಅಕಾಡೆಮಿ ಇದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಈ ಲೇಔಟಲ್ಲಿ ಇರೋರಿಗೆ ಮಾತ್ರ ಅಂತೆ. ಹೆಂಗೋ ನಾವು ಇಲ್ಲೇ ಇರ್ತೀವಿ ಸುಮಾರು ವರ್ಷ ಅಂತ ಫಿಕ್ಸ್ ಆಗಿದ್ದೀವಿ. ಹಾಗಾಗಿ ಇವತ್ತು ಹೋಗಿ ಮಾತಾಡಿದ್ವಿ, ಬನ್ನಿ 5 ಗಂಟೆಗೆ ಅಂತ ಹೇಳಿದ್ದಾರೆ. ಈಗ ಹೊರಟ್ರೆ ಅದೆಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 5 ಗಂಟೆಗೆ ಇಲ್ಲಿಗೆ ಬರ್ತೀವಿ. ಅವ್ರ ಹತ್ರ ಮಾತಾಡಿಕೊಂಡು ಆಮೇಲೆ ಮತ್ತೆ ಮನೆಗೆ ಬರೋದು. ಸುಮಾರು ಜನ ಕೇಳಿದೊಂದು ವಿಚಾರನ ಇವತ್ತು ಕ್ಲಿಯರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಆಮೇಲೆ ಹೇಳ್ತೀನಿ, ಓಕೆನಾ? ಯಾಕೆ ಹೇಳಲಿಲ್ಲ ಇಷ್ಟು ದಿನ ಅಂತಲೂ ಹೇಳ್ತೀನಿ. ಬನ್ನಿ, ಇವಾಗ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಒಂದು ಸಣ್ಣ ಶಾಪಿಂಗ್ ಮತ್ತು ಸ್ಕೇಟಿಂಗ್ಗೆ ಅಡ್ಮಿಷನ್ ಮಾಡಿಸ್ಕೊಂಬಂದ್ಬಿಡೋಣ. ಮಮ್ಮಿ ಬಾಕ್ಸ್ ವಾಚ್ ಇಲ್ಲತ್ತೆ. ಹೌದಾ? ಹಾಯ್ ಫ್ರೆಂಡ್ಸ್. ಮಮ್ಮಿ ಏನು ಮಾಡುತ್ತಾ? ಹಾಯ್ ಫ್ರೆಂಡ್. ಸೊ ವಾಚು ಏನಪ್ಪ ಏನಂದೆ? ವಾಚ್ ಯಾರ್ದದು? ಮಮ್ಮಿ ವಾಚು. ಹಾಂ, ಅದೇ ಯಾರು ಕೊಡ್ಸಿದ್ದು? ಮಮ್ಮಿನೇ ತಗೊಂಡ್ರಾ? ಯಾಕೆ? ಫುಲ್ ವಾಚು ಎಂತಕ್ಕೆ? ಬರ್ತ್ಡೇ ವಾಚಾ? ವಾಚ್. ಮಮ್ಮಿ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು, ಹಾಯ್ ಫ್ರೆಂಡ್ಸ್, ಇದು ಬಾಕ್ಸು, ಇದ್ರಲ್ಲಿ ವಾಚು, ಗಿಫ್ಟು ಅಂತ ಏನೇನೋ ಹೇಳ್ತಾ ಇದ್ದಾನೆ. ಹಾಂ, ಒಳಗಡೆ ಐತಾ? ಅಲ್ಲೇ ಇರಲಿ ಅದು ತೆಗಿಬಾರ್ದು ಸರ್ಪ್ರೈಸ್. ಹೋಗೋಣ ಇವಾಗ? ಕಾರಲ್ಲೇ ಎಲ್ಲಿಗೆ ಹೋಗೋಣ? ನಿಮ್ಗೆ ಸ್ಕೇಟಿಂಗ್ ಇಷ್ಟನಾ? ಸ್ಕೇಟಿಂಗ್ ಆಡ್ತೀಯಾ? ಹೆಂಗಾಡೋದು? ಕಾಲಲ್ಲ? ಅದಾದ್ರೂ ಗೊತ್ತಲ್ಲ. ಹೋಗೋಣ ಅಲ್ಲಿಗೆ? ಹೋಗ್ತೀಯನ್ ಮೇಲೆ ಕ್ಲಾಸ್ಗೆ? ವೆರಿ ಗುಡ್, ಹೋಗೋಣ.
ವಾಚ್ ಅಂದ್ರೆ ಲಕ್ಕಿ ಲಕ್ಕಿ ನೀನ್ ಸ್ಕೇಟಿಂಗ್ ಆಡ್ತೀಯ ಲಕ್ಕಿ? ಇಲ್ಲ ಬರಲ್ಲ. ಅದಕ್ಕೆ ಬರಲ್ವಾ? ಲಕ್ಕಿ ಲಕ್ಕಿ ಇಲ್ಲಿ ನೋಡು. ಅಯ್ಯೋ ಅಯ್ಯೋ ಅಂತ. ಇನ್ನು ಈ ಮನೇಲಿ ಎಲ್ಲ ಓಕೆ ಆಯಿತು, ಆದರೆ ಬಟ್ಟೆಗಳನ್ನ ಇಡೋದಕ್ಕೆ ವಾರ್ಡ್ರೂಬ್ ಕಡಿಮೆ ಇದೆ. ಒಂದೇ ಒಂದು ರೂಮಲ್ಲಿ ಮಾತ್ರನೇ ವಾರ್ಡ್ರೂಬ್ ಇರೋದು. ಹಾಗಾಗಿ ಟೆಂಪ್ರವರಿ ಒಂದು ಸುಮಾರಾಗಿರೋದೊಂದು ವಾರ್ಡ್ರೂಬ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಆನ್ಲೈನಲ್ಲೂ ನೋಡಿದ್ದೀನಿ, ಮತ್ತು ಒಂದ್ಸರಿ ಹೊರಗಡೆ ಹೋಗಿ ಶಾಪಲ್ಲಿ ಕೂಡ ನೋಡ್ಕೊಂಬರೋಣ, ಯಾವುದು ಬೆಸ್ಟ್ ಆಗುತ್ತೋ ಅದನ್ನು ತೊಗೊಂಡ್ರಾಯ್ತು ಅಂತ ಹೇಳಿ ಅದನ್ನು ನೋಡಿಕೊಂಡು ಆ್ಯಕ್ಚುಲಿ ಅದಕ್ಕೆ ಅಂತ ಹೋಗಿಲ್ಲ, ಪ್ರಗತಿಗೆ ಬಟ್ಟೆ ತೊಗೊಬೇಕು ಅಂತಲೇ ಹೋಗಿದ್ದು. ಮನೆ ಕಟ್ಟೈತೆ. ದೊಡ್ಡ ಮನೆ ಕಟ್ಟಿದಾರಾ? ಚೆನ್ನಾಗಿದೆಯಾ? ಹ್ಞೂ, ಅದು ದೊಡ್ಡ ಮನೆ, ಅದು ದೊಡ್ಡ ಮನೆ, ಎಲ್ಲ ದೊಡ್ಡ ಮನೆನೇ. ಅದು ಗಿಲ್ಲ ಬರುತ್ತೆ, ಅದು ದೊಡ್ಡ ಮನೆ. ಇಲ್ಲಿರೋ ಮನೆ ಎಲ್ಲ ನೋಡ್ಬಿಟ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಕಟ್ಟೈತೆ. ಏನ್ ಇಷ್ಟು ದೊಡ್ಡ ಕಟ್ಟಿದ್ದಾರೆ. ಕಲ್ಲು ಕಲ್ಲು. ಮಮ್ಮಿ ಡ್ಯಾಡಿ ಹೋಯ್ತು ಬಾತ್ರೂಮ್ ಹೋಯ್ತು ಡ್ಯಾಡಿ. ನೀನು ಸುಮ್ನಿರಪ್ಪ ಸಾಕು. ಇದೇ ಹೇಳ್ತಾ ನಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಬರ್ರಿ ಬಾತ್ರೂಮ್ ಬಾತ್ರೂಮ್ ಸಾಯಂಕಾಲ ತನಕ ಅದೇ. ಹಾಗೆ ಅಲ್ಲೇ ಹತ್ರದಲ್ಲೇ ಶಾಪ್ ಇತ್ತಾ, ಸರಿ ನೋಡ್ಕೊಂಡ್ ಬಂದ್ಬಿಡೋಣ ಎಷ್ಟು ಅಂತ ಕೇಳೋಣ, ಎಲ್ಲಿ ಬೆಸ್ಟ್ ಅನ್ಸುತ್ತೋ ಅಲ್ಲಿ ತೊಗೊಳ್ಳೋಣ. ಅಂದರೆ ನಮ್ಗೆ ಸ್ವಲ್ಪ ಕಡಿಮೆಲಿ ಬೇಕಾಗಿತ್ತು, ಯಾಕೆ ಅಂತಂದರೆ ಟೆಂಪ್ರವರಿಗೆ ನಾವು ಏನು ಇಲ್ಲಿಂದ ಹೋದ್ರೆ ಅದನ್ನು ತೊಗೊಂಡು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಟೆಂಪ್ರವರಿಗೆ ಒಂದು ಬೇಕು, ನೋಡೋಣ ಒಂದು ಸ್ವಲ್ಪ ಚೆನ್ನಾಗಿರೋದು ಸುಮಾರಾಗಿರೋದು ಸಿಕ್ಕಿದ್ರೆ ಅಂತ ಹೇಳಿ ನೋಡ್ತಾ ಇದ್ವಿ. ಇನ್ನು ಸುಮಾರು ಜನ ದೇವ್ರ ಮನೆಗೆ ಒಂದು ಸಣ್ಣ ಗುಡಿ ಥರದ್ದು ಏನಾದರೂ ತೊಗೊಂಬಂದು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ನಮ್ಮನೆ ದೇವ್ರ ಫೋಟೋ ತುಂಬ ದೊಡ್ಡದು, ಅದಕ್ಕೆ ಮಾಡಿಸ್ಬೇಕಂತಂದರೆ ದೊಡ್ಡದಾಗೆ ಮಾಡಿಸ್ಬೇಕಾಗತ್ತೆ. ಈಗಿರೋದೇ ನನಗೆ ಓಕೆ ಅಂತ ಅನ್ನಿಸ್ತು, ಹಂಗೆ ಬಿಟ್ವಿ. ಇನ್ನು ಪ್ರಗತಿಗೆ ಯಾವತ್ತೂ ಕುರ್ತಾ ಸೆಟ್ ಎಲ್ಲ ಕೊಡ್ಸೇ ಇಲ್ಲ, ಇದುವರೆಗೂ ಹಾಕೇ ಇಲ್ಲ. ಶಾರ್ಟ್ ಕುರ್ತಿ ಆ ಥರದ್ದು ಹಾಕಿರೋದಷ್ಟೇ. ಅದಕ್ಕೆ ಈ ಸರಿ ಆ ಥರದ್ದು ಏನಾದರೂ ಒಂದು ತೊಗೊಳ್ಳೋಣ ಪ್ರಗತಿಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅದೆಲ್ಲ ತುಂಬ ಹೆವಿ ಅನ್ನಿಸ್ತು, ಅಂದರೆ ನಾವು ಹಾಕ್ತೀವಲ್ಲ ಆ ಥರದ್ದೆಲ್ಲ ಪ್ರಗತಿಗೆ ಅಷ್ಟು ಏನು ಕಂಫರ್ಟಬಲ್ ಆಗಿ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಒಂದು ಶಾರ್ಟ್ ಕುರ್ತಿ ಮತ್ತು ಟ್ರೌಸರ್ ಪ್ಯಾಂಟ್ ಥರ ಸೆಟ್ ಒಂದು ತೊಗೊಂಡೆ. ಇನ್ನು ಶಾರ್ಟ್ ಕುರ್ತಾ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ವಿಶಾಲ್ ಮಾರ್ಟ್, ನಾವು ಹೋಗೇ ಇಲ್ಲ, ಇದೆ ಫಸ್ಟ್ ಟೈಮ್ ನಾನು ವಿಶಾಲ್ ಮಾರ್ಟಿಗೆ ಹೋಗಿರೋದು. ಯಾವಾಗಲೂ ಒಂದ್ಸರಿ ಹೋಗಿದ್ದೆ ಸುಮಾರು ವರ್ಷಗಳ ಹಿಂದೆ. ಈಗ ಇಲ್ಲೇ ಹತ್ರದಲ್ಲಿತ್ತಲ್ಲ, ಸುಮ್ಮನೆ ದೂರ ಏನಕ್ಕೆ ಟ್ರಾಫಿಕ್ಕು ಬಿಸಿಲಲ್ಲೆಲ್ಲ ಗಾಡಿ ತೊಗೊಂಡು ಹೋಗೋದು, ಕಾರ್ ಅಂತೂ ಪಾರ್ಕ್ ಮಾಡೋಕ್ಕೆ ಆಗೋದಿಲ್ಲ, ಅದೊಂದು ಪ್ರಾಬ್ಲಮ್. ಹಾಗಾಗಿ ಇನ್ನು ನನ್ನ ಹಸ್ಬೆಂಡ್ ಅವ್ರ ತಮ್ಮ ಮಗಳಿದ್ದಾಳೆ ತನು ಅಂತ ಹೇಳಿ, ನನ್ನ ಜೊತೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ, ದೊಡ್ಡಮ್ಮ ಅಂತ ತುಂಬ ಮಾತಾಡುತ್ತೆ. ಸೊ ಅಲ್ಲಿ ನೋಡಿದಾಗ ಇದು ಫ್ರಾಕ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸರಿ ಊರಬ್ಬ ಅಲ್ವಾ, ತನುಗೆ ಒಂದೇ ಒಂದು ಡ್ರೆಸ್ ತೊಗೊಂಡು ಹೋಗೋಣ ಅಂತ ಹೇಳಿ ನೋಡ್ತೆ. ಈ 3 ಕಲರಲ್ಲಿ ನನಗೆ ಈ ನಡುವೆ ಹೇಳಿದ್ನಲ್ಲ, ಈ ಒಂಥರ ಮಕ್ಕಳಿಗೆ ಪಿಂಕ್ ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ, ಲ್ಯಾವೆಂಡರ್ ನೋಡ್ತಾ ಇದೆ, ಪಿಂಕ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಫ್ರಾಕ್ ಮಾತ್ರ ತೊಗೊಂಡೆ. ಅದಾದಮೇಲೆ ಹೊರಡ್ತಾ ಇದ್ದೀವಿ, ಇಷ್ಟೇ. ಪ್ರಗತಿಗೆ ಒಂದು ಸ್ವಲ್ಪ, ನಾನೇನು ತೊಗೊಂಡಿಲ್ಲ. ಮತ್ತು ಇನ್ನೇನು ತೊಗೊಂಡೆ ಅಷ್ಟೇ, ಇನ್ನೇನು ಜಾಸ್ತಿ ಏನು ಪರ್ಚೇಸಿಂಗ್ ಇರಲಿಲ್ಲ. ಸ್ವಲ್ಪ ಹ್ಯಾಂಡ್ ಕರ್ಚಿಫು ಅದೆಲ್ಲ ಮಿಸ್ ಆಗಿತ್ತು, ಪ್ರೀತಮ್ ಸ್ಕೂಲ್ ಅಡ್ಮಿಷನ್ ಮಾಡಿದಾಗ ತೊಗೊಂಡು ಬಂದಿದ್ದಕ್ಕೆ ಇರಲೇ ಇರಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಎಲ್ಲ ತೊಗೊಂಡು ಹ್ಯಾಂಡ್ ಟವಲು ಹ್ಯಾಂಡ್ ಕರ್ಚಿಫ್ ಎಲ್ಲ ಯೂಸ್ ಆಗುತ್ತೆ ಅಂತ ಹೊರಡ್ತಾ ಇದ್ದೀವಿ. ಇನ್ನು ಪಿಲ್ಲೋ ಎಲ್ಲ ತುಂಬ ಇಷ್ಟ ಆಯಿತು, ಆದರೆ ನಾವು ಹೊರಗಡೆ ಬಂದುಬಿಟ್ಟಿದ್ದೆ. ನಾನು ಅಂದ್ಕೊಂಡೆ ಫಸ್ಟ್ ಫ್ಲೋರಲ್ಲಿರೋದು ಇಷ್ಟೇ ಅಂತ. ಆಮೇಲೆ ಅವ್ರು ಹೇಳೋದು ಇಲ್ಲ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ತನಕನೂ ಇದೆ, ಎಲ್ಲ ಸಿಗುತ್ತೆ ಇಲ್ಲಿ ಅಂತ ಹೇಳಿ. ನಮ್ಮ ಮನೆಗೆ ತುಂಬ ಹತ್ರ ಆಗಿದೆ, ಇನ್ನೊಂದ್ಸರಿ ಏನಾದರೂ ಸಣ್ಣ ಪುಟ್ಟದ್ದು ಬೇಕಾದಾಗ ಹೋದ್ರಾಯ್ತು ಅಂತ ಹೇಳಿ ಅಷ್ಟೇ ತೊಗೊಂಡು ಹೊರಟ್ವಿ. ಇನ್ನು ಪ್ರೀತಮ್ ಮತ್ತು ಪ್ರಗತಿಗೆ ಸ್ಕೇಟಿಂಗ್ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಕಾಲ್ ಮಾಡಿ ಕೇಳಿದಾಗ ಟೀಚರು ಈವ್ನಿಂಗ್ 5 ಗಂಟೆಗೆ ಬನ್ನಿ, ಕ್ಲಾಸಸ್ ಇರುತ್ತೆ, ನಾನು ಅಲ್ಲೇ ಸಿಗ್ತೀನಿ, ಅಡ್ಮಿಷನ್ ಮಾಡಿಸಿವ್ರಂತೆ ಅಂತ ಹೇಳಿದರು. 5:15 ಆಗೋಗಿತ್ತು. ಸರಿ ಅಂತ ಹೇಳಿ ಹೊರಟ್ವಿ. ಈ ಕಡೆ ಬೈಲೆ ನೋಡಲ್ಲ, ಅಲ್ಲಿ ಪಾಪು ಎಲ್ಲ ಮಾಡ್ತಾ ಇದೆ ನೋಡಲ್ಲ ಸ್ಕೇಟಿಂಗು. ನೀನು ಮಾಡ್ತೀಯಾ? ಇದಾರೆ ಇಷ್ಟ ಬಂದಂಗೆ ಹೋಗ್ತೀಯಾ? ಹಂಗೆ ಹೋಗೋಕ್ಕಾಗತ್ತೆ? ನೋಡಲ್ಲ ಸರ್ ನಿಂತಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು, ಆಮೇಲೆ ಸೇರಿಸ್ಕೊಂತಾರೆ ನೀನು. ಪ್ರೀತಮ್ಗೆ ಯಾವ ಗೇಮು, ಎಲ್ಲ ಗೇಮು ಇಷ್ಟ ಅವನಿಗೆ. ವಾಲಿಬಾಲು ಮತ್ತು ಈ ಥರ ಎಲ್ಲ ತುಂಬ ಇಷ್ಟಪಟ್ಟು ಆಡ್ತಾನೆ. ಹಾಗಾಗಿ ಜಾಯಿನ್ ಮಾಡೋಣ, ಇದೆಲ್ಲ ತುಂಬ ಒಳ್ಳೇದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಜಾಯಿನ್ ಮಾಡ್ತಾಯಿದ್ದೀವಿ. ಮನೆ ಹತ್ರ ಇರೋದ್ರಿಂದ ಪ್ರಗತಿ ಮತ್ತು ಪ್ರೀತಮ್ ಇಬ್ರಿಗೂ ಜಾಯಿನ್ ಮಾಡೋಣ ಅಂತ. ಪ್ರೀತಮ್ಗೆ ಇವಾಗ 4 ಇಯರ್ಸ್, ಅವನು ಜಾಯಿನ್ ಮಾಡಿಸ್ಕೊಂಡ್ರು. ಇಲ್ಲಿ ಎಲ್ಲಿಂದ ಬರುತ್ತೆ ಪಿಕಾಕ್ಸು? ಏನ್ ಮಗ್ನೆ ಅದು?
ಪಿಕಾಕ ಅದೆಂತ ಆರಾಮಾಗಿ ಓಡಾಡ್ತಾ ಇದೆ. ಅಲ್ಲ ನಿನ್ನೆ ಒಂದು ನೋಡಿದ್ವಿ, ಅದು ಹಿಂಗೆ ಓಡಾಡ್ತಾ ಇತ್ತು. ಏನ್ ಮಗ್ನೆ ಅದು ಚೆನ್ನಾಗಿದ್ಯಾ? ನೋಡ್ದ ಎಷ್ಟು ಚಂದ ಹೋಗ್ತಾ ಇದೆ, ಯಾರ್ದು ಭಯ ಇಲ್ಲ ಅದಕ್ಕೆ. ಮರಗಳು ಜಾಸ್ತಿ ಇದಾವೆ ಇಲ್ಲೆಲ್ಲ, ಸಿಕ್ಕಾಪಟ್ಟೆ ಮರ, ಪಾರ್ಕ್ ಎಲ್ಲ ಇದೆಯಲ್ಲ, ಹಂಗಾಗಿ ನಾವು ಸ್ಕೇಟಿಂಗ್ ಜಾಯಿನ್ ಮಾಡಿದ್ದೀವಿ. ಅವನು ಯಾಕೆ ಕರ್ಕೊಂಡು ಬಂದರೆ ನಾನು ಸ್ಕೇಟಿಂಗ್ ಆಡಿಲ್ಲ, ನಾನು ಅಲ್ಲೇ ಇರ್ತೀನಿ, ನಂಗೆ ಶೂ ಕೊಟ್ಟಿಲ್ಲ ಅಂತ ಇಲ್ಲಿ ಅಳ್ತಾ ಇದ್ದಾನೆ. ನಾವು ಇವತ್ತು ಅಡ್ಮಿಷನ್ ಮಾಡಿಸಿದ್ದೀವಿ, ನಾಳೆ ಒಂದು ಕಿಟ್ಗೆ ಪೇ ಮಾಡಿ ಅವ್ರ ಕಿಟ್ ನಾಳೆ ತರ್ತೀನಿ, ನಾಳೆನೇ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನಾಳೆಯಿಂದಾನೇ ಸ್ಕೂಲು. ಶೂ ಇಲ್ಲ, ಏನು ಇಲ್ಲ, ನೀನು ಹೆಂಗಲ್ಲಿ ಸ್ಕೇಟಿಂಗ್ ಮಾಡ್ತೀಯಾ? ನಾಳೆ ಸರ್ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಶೂ ತಂದು ನಾಳೆ ಕೊಡ್ತಾರೆ, ನಾಳೆ ಸ್ಕೇಟಿಂಗ್ ಆಡಿವಂತೆ. ಓಕೆನಾ? ಪ್ರಗತಿಗೆ ನಾಳೆ ಸ್ಕೇಟಿಂಗ್ ಅಂದ ತಕ್ಷಣ ಫುಲ್ ಕಣ್ಣಲ್ಲಿ ನೀರು ತುಂಬಿಕೊಂಡು, ನಂಗೆ ಕಣ್ಣಲ್ಲಿ ನೀರು ತುಂಬಿ ನೋಡಿದೆ ನಾನು. ಯಾಕೆಂದ್ರೆ ನನ್ನ ಬರ್ತಡೇ ಹೋಗಲ್ಲ ಅಂತ ನಾನು ಹೇಳಿದೆ. 1 ಅವರ್ಗೂ ಅದಕ್ಕೂ ಏನು ಸಂಬಂಧ, ಹೋಗ್ಬೋದಲ್ಲ ಅಂತ ಮಮ್ಮಿ ಹೇಳಿದ್ದು 2 hours. ಚೆನ್ನಾಗಿದೆ ಸರ್ ಎಲ್ಲ, ತುಂಬ ಚೆನ್ನಾಗಿ ಪೊಲೈಟಾಗಿ ಮಾತಾಡ್ತಾರೆ. ಗ್ರೂಪ್ಗೆಲ್ಲ ಆ್ಯಡ್ ಮಾಡಿದ್ರು ಇಬ್ರಿಗೂ. ಇನ್ಮೇಲೆ 365 days ಸ್ಕೇಟಿಂಗ್ ಚೆನ್ನಾಗಿದೆ. ವೀಕ್ಲಿ 2 days, ವರ್ಷ ಪೂರ್ತಿ ಇರುತ್ತೆ. ಎಷ್ಟೋ ಅದು ಆಗ ತನಕ ಕಲಿತಾನೆ ಇರ್ಬೋದು ಅಂತ ಹೇಳಿದ್ರು. ಅದಕ್ಕಿನ್ನು ಲಿಮಿಟೇಷನು ಎಂಡಿಂಗ್ ಅಂತ ಇಲ್ಲ. ಸಖತ್ತಾಗಿದೆ ಮಾತ್ರ ಇದು ಜಾಗ. ಇದು ಪಾರ್ಕ್ ನಂಬರ್ 10. ಎಷ್ಟು ಪಾರ್ಕ್ ಬಿಟ್ಟಿದ್ದಾರೆ ಅಂದರೆ ಅಷ್ಟೊಂದು ಪಾರ್ಕ್ ಇದೆ. ಒಳ್ಳೆ ಚೆನ್ನಾಗಿದೆ ಇದು, ಚಂದ ಉಂಟು, ಸೂಪರ್ ಉಂಟು. ಪ್ರೀತಾ ಬಾರಪ್ಪ, ಸ್ಕೇಟಿಂಗ್ ನಾಳೆ ನೀನು ಸ್ಕೇಟಿಂಗ್ ಆಡಿಲ್ಲ ಅಂದರೆ ಸರ್ ನೀನು ಹೊಡಿತಾರೆ. ಹಾಂ, ನೀನು ಅನ್ಕೊಂಡಷ್ಟು ಈಸಿ ಅನ್ಕೊಂಡ ಸ್ಕೇಟಿಂಗು? ಹೌದು. ನಾಳೆ ಮಾಡಿ ಬಾ. ನಾಳೆ ಕಾರು, ಟ್ರ್ಯಾಕ್ಟ್ರು, ಬಸ್ಸು ಅಂತಾನೆ. ನಾನಿರೋ ಜಾಗದ ಬಗ್ಗೆ ಡೀಟೇಲನ್ನು ನಿಮಗೆ ಕೊಡ್ಬೋದು, ಬಟ್ ನಾನು ಸೇಫ್ಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟು ಸೇಫ್ ಇದೆಯಾ, ನಾನು ಹೇಳ್ಬೋದಾ ಹೇಳ್ಬಾರ್ದಾ? ಯಾಕೆಂದರೆ ನಮ್ಮ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಆದ್ರೂ ಈ ಮನೆಗೆ ನೀವು ಎಂಟ್ರಿ ಆಗಬೇಕಂದ್ರೆ ಈ ಮನೆ ಓನರ್ ಡೀಟೇಲ್ಸ್ ಗೊತ್ತಿರಬೇಕು. ನಮ್ಮ ಡೀಟೇಲಿಂದ ನಮ್ಮನ್ನು ಅಲೌ ಮಾಡೋದಿಲ್ಲ ಯಾರನ್ನು. ಅದೇ ಸ್ವಲ್ಪ ಕನ್ಫ್ಯೂಷನ್, ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳಿಲ್ಲ. ಕೆಲವೊಬ್ಬರಿಗೆ ಹೇಳಿದರೆ ಬಹುಶಃ ಇಲ್ಲಿ ಬಂದು ಏನಾದರೂ ಅವ್ರಿಗೆ ಪರ್ಚೇಸಿಂಗಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಲ್ಲ, ಅದ್ರದ್ದು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಮತ್ತು ಯಾಕೆ ನಾನು ಶೇರ್ ಮಾಡಲಿಲ್ಲ ಇಷ್ಟು ದಿವಸ ಅಂತಲೂ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಏನಂತ ಗೊತ್ತಿಲ್ಲ, ಸಡನ್ನಾಗಿ ನಾನು ಏನೋ ಒಂದು ನಿರ್ಧಾರ ತೊಗೊಂಡ್ರೆ ಅದು ನನ್ನ ಲೈಫ್ಗೋಸ್ಕರ ನಾನೇನೋ ಒಂದು ಇದು ಮಾಡಿ ತೊಗೊಳ್ತಾ ಇದ್ರೆ ಅದರೊಳಗೆ ತಪ್ಪನ್ನು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ತಪ್ಪು ಅನ್ನೋದಕ್ಕಿಂತ ಅದನ್ನು ನೀವು ಹೇಳ್ತಿದ್ದೀರಾ ಅದು ಸಜೆಷನ್ ತಗೊಳ್ಳಿ ಅಂತ. ನಾನು ಅದನ್ನು ಸಜೆಷನ್ ಹಾಗೆ ತಗೊಳ್ತಾ ಇದ್ದೀನಿ. ಬಟ್ ವ್ಯಂಗ್ಯವಾಗಿ ಹೇಳೋದನ್ನು ಸಜೆಷನ್ ಅಂತ ನೀವು ಹೆಂಗೆ ಹೇಳ್ತೀರಾ? ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ನೀವು ಕೆಲವೊಬ್ರದ್ದನ್ನ ನಾನು ರಿಪ್ಲೈ ಕೊಟ್ಟಿರ್ತೀನಿ. ನಾನು ಹೆಂಗೆ ನಿಮಗೆ ರಿಪ್ಲೈ ಕೊಟ್ಟರು ಅದು ನಿಮಗೆ ವ್ಯಂಗ್ಯ ಅನ್ಸುತ್ತೆ. ಅಂದರೆ ಕ್ಲಾಶ್ ಆಗ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ ಮ್ಯಾಟರು. ಈ ಮನೆ ರೆಂಟ್ ಎಷ್ಟು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಯಾಕೆ ಅಂತಂದರೆ ಮನೆ ದೊಡ್ಡದಾಗಿದೆ, ಇಷ್ಟು ಫುಲ್ ಮನೆ ಇದೆ. ಇದಕ್ಕೆ ರೆಂಟ್ ಇನ್ನೆಷ್ಟು ಕಟ್ತಾವ್ರು, ಸಿಕ್ಕಾಪಟ್ಟೆ ಕಟ್ತಾ ಇದ್ದಾರೆ. ಆ ಥರದ ಯೋಚನೆಗಳಲ್ಲಿ ಸ್ವಲ್ಪ ಜನ ನನಗೆ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಸಜೆಷನ್ ಕೊಟ್ರಿ ಅಂತ ಹೇಳಬೇಕು ನಿಮಗೆ. ನಾನು ನೆಗೆಟಿವ್ ಅಂದರೆ ಅದು ನೆಗೆಟಿವ್ ಅಂತೀರಾ, ಇಲ್ಲ ಅದು ಸಜೆಷನ್. ಓಕೆನಾ? ದುಡ್ಡು ಹೆಚ್ಚಾಗಿದೆ, ದುರಹಂಕಾರ ಜಾಸ್ತಿ ಆಗಿದೆ, ಹೇಳೋರಿಲ್ಲ ಕೇಳೋರಿಲ್ಲ, ಆಮೇಲೆ ಇನ್ನು ಹೆಂಗೆ ಬೇಕೋ ಹಂಗಂಗೆ ಸಜೆಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಈ ಮನೆ ರೆಂಟ್ ಹೇಳ್ಬಿಡ್ತೀನಿ. ಈ ಮನೆಗೆ ರೆಂಟ್ ಬಂದ್ಬಿಟ್ಟು, ನಾನು ಡುಪ್ಲೆಕ್ಸ್ ಮನೆ ಬೇಕಂತ ಬಂದಿರಲಿಲ್ಲ, 3 BHK ಬಂದೆ. ಮನೆ ನೋಡ್ಬೇಕಾದ್ರೆ ನನ್ನ ಮಗಳು ಒಂದು ಮಾತು ಹೇಳಿದರು, ಮಮ್ಮಿ ಡುಪ್ಲೆಕ್ಸ್ ಮನೆ ನೋಡ್ತೀಯಾ ಅಂತ. ಏನೂ ಕೇಳ್ತಾ ಇರಲಿಲ್ಲ, ಯಾಕೆ ಕೇಳಿದ್ರು ಅಂತ ಗೊತ್ತಿಲ್ಲ. ನನ್ನ ಮನೇಲಿ ಇರೋ ತನಕ ನನ್ನ ಮಗಳು ಚೆನ್ನಾಗಿರ್ಬೇಕು. ನಾನೇನೋ ಮಾಡ್ತೀವಿ ಆಮೇಲೆ ಏನೋ ಆಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಅಟ್ಲೀಸ್ಟ್ ಈಗಿರುವಾಗ ನನ್ನ ಮಗಳು ಚೆನ್ನಾಗಿರ್ಬೇಕು, ಅದು ನನಗಿರುತ್ತೆ. ಸರಿ ಆಯಿತು, ನೋಡೋದಾದರೆ ಡುಪ್ಲೆಕ್ಸೇ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಐಡಿಯಾ ಶಿಫ್ಟ್ ಆಯಿತು. ಅಲ್ಲಿವರೆಗೂ ನಾವು 3 BHK 2 BHK ಸ್ವಲ್ಪ ಸ್ಪೇಷಿಯಸ್ ಆಗಿರೋದು, ಅಂದರೆ 1200 500 ಸ್ಕ್ವೇರ್ ಫೀಟ್ ಆ ಥರ ನೋಡ್ತಾ ಇದ್ವಿ. ಆ ಥರ 2-3 ಮನೆನೂ ನೋಡಿದ್ವಿ, ಯಾವುದೂ ಓಕೆ ಆಗಿರಲಿಲ್ಲ. ಆಯಿತಾ? ಕೊನೆಗೆ ಕೋಇನ್ಸಿಡೆಂಟು ಏನೋ ಗೊತ್ತಿಲ್ಲ, ಪ್ರಗತಿ ಅನ್ನೋದಕ್ಕೂ ಈ ಮನೆ ಸಿಗೋದಕ್ಕೂ ಇದೇ ಥರ 3 ಮನೆ ನಾನು ಬ್ಲಾಗಲ್ಲಿ ತೋರಿಸಿದ್ದು, ಆ 3 ಮನೆ ಪ್ರಗತಿ ಹೇಳಿದ್ಮೇಲೆ ನಾವು ಹುಡುಕಿದ್ದು.
ಆಯಿತಾ. ಅದು ತುಂಬ ದೊಡ್ಡದು ಮತ್ತು ಪ್ರೈವಸಿ ಇರಲಿಲ್ಲ, ನಮಗೆ ಇಂಡಿಪೆಂಡೆಂಟ್ ಹೌಸೇ ಬೇಕಿತ್ತು ಅಂತ ಹೇಳಿ ಒಂದು ಬಿಟ್ವಿ. ಇನ್ನೊಂದು ಇಂಟೀರಿಯರ್ ಚೆನ್ನಾಗಿತ್ತು, ಅವ್ರೇನೋ ಅಫಿಷಿಯಲಿ ಕೊಡ್ತೀನಿ ಹಾಗೆ ಹಿಂಗೆ ಅಂತಂದ್ರು, ಅದನ್ನು ಬಿಟ್ವಿ. ಇದು ನಮಗೆ ಓಕೆ ಆಯಿತು. ಮೂರನೇದು ಮತ್ತು ಇದು ಲೇಔಟ್ ಸಿಕ್ಕಾಬಡೆ ಸಖತ್ತಾಗಿದೆ ಮಕ್ಕಳಿಗೆ, ಅದು ಒಂದು ವಿಚಾರಕ್ಕೆ. ಆಮೇಲೆ ಇದು ಬಂದ್ಬಿಟ್ಟು ಬಾಡಿಗೆ 28,000 ಅಷ್ಟೇ, 28,000. ಅಲ್ಲಿ ನಾವು 40,000 ಪೇ ಮಾಡ್ತಾ ಇದ್ವಿ, ಇಲ್ಲಿ 28,000 ಅಷ್ಟೇ ನಮ್ಮ ಮನೆಯ ಬಾಡಿಗೆ. ಮತ್ತೆ ಎಕ್ಸ್ಟ್ರಾ ಏನೋ ಒಂದಿಷ್ಟು ಖರ್ಚು ಬರುತ್ತೆ, ಒಂದು 30 ಅನ್ಕೊಳ್ಳಿ ಅಷ್ಟೇನೆ. 30,000ಕ್ಕೆ ಫುಲ್ ಇಂಡಿಪೆಂಡೆಂಟ್ ಹೌಸು. ಅವ್ರ ವಿಚಾರಗಳೇ ಬೇರೆ ಇತ್ತು. ಅಲ್ಲೇ ಅಷ್ಟೊಂದು ಕಟ್ತಾ ಇದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಕಟ್ತಾ ಇದ್ದಾರೆ, ಹಂಗೆ ಹಿಂಗೆ ಇವಾಗ ಯಾಕೆ ಅಂತ ಹೇಳಿ. ಇವಾಗ ಯಾಕೆ ಅನ್ನೋದಕ್ಕೆ ಉತ್ತರ ಈಗಲೇ ಕೊಟ್ರೆ ಮತ್ತೆ ನಿಮ್ಮ ಸಜೆಷನ್ನ ತಡ್ಕೊಳಕ್ ನನ್ನ ಕೈಲಾಗಲ್ಲ. ಹಾಗಾಗಿ ಅದು ಒಂದೊಂದು ಸೈಡಲ್ಲಿ ಇಡಿ. ಈ ಮನೆ ಬಾಡಿಗೆ ಬರೀ 28,000. ಅಡ್ವಾನ್ಸ್ ಬಂದ್ಬಿಟ್ಟು ನಾವು 2.5 ಲಕ್ಷ ಏನೋ ಅಡ್ವಾನ್ಸ್, ನನಗೆ ಅಷ್ಟು ಕ್ಲಾರಿಟಿ ಇಲ್ಲ, 2 ಲಕ್ಷದ ಮೇಲೆ ಕೊಟ್ಟಿದ್ದೀವಿ ಆಯಿತಾ. ಅದು ಒಂದು. ಅದಾದಮೇಲೆ ಬಾಡಿಗೆ ಒಂದು. ಈ ಮನೆ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಹೌಸ್ ಅಂದರೆ ಕಂಪ್ಲೀಟಾಗಿ ಫುಲ್ಲು ಮನೆ ಇಂಡಿಪೆಂಡೆಂಟೇ, ಖಾಲಿ ನಮಗೇನೆ. ಇದು ಬಂದು ಫುಲ್ ಸೈಟಲ್ಲಿಲ್ಲ, ಚಿಕ್ಕದು ಅಂದರೆ 30-40 ಅಂತ ಹೇಳ್ತಾರ. 40-60 ಅಂದರೆ ಒಂದು ಫುಲ್ಲು, 30-40 ಇದು ಸಾಕು, ನಮಗೆ ಬೇಕಾದಷ್ಟು ಆಯಿತು. ಅಂದರೆ ಚಿಕ್ಕದಾದ್ರೂ ಮೇಲೆ 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 ಜಾಗ ಇರೋದ್ರಿಂದ ಸಿಕ್ಕಾಪಟ್ಟೆ ಆಯಿತು. ನಮಗಿದು ಇರೋ ತನಕ ತುಂಬಾ ಅನುಕೂಲವಾಗಿ ಬೇಕಾಗೋ ಅಷ್ಟಾಯಿತು, ಚೆನ್ನಾಗಿದೆ. ಆಮೇಲೆ ಅದೃಷ್ಟ ಏನಂತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಕಮ್ಯುನಿಟಿ ಒಳಗಡೆ ಬಂದ್ವಿ. ಇದು ತುಂಬ ಚೆನ್ನಾಗಿದೆ, ಜನ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ಸ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಫೆಸಿಲಿಟೀಸ್ಗಳಿದ್ದಾವೆ. ಇವಾಗ ನೋಡಿ ಸ್ಕೇಟಿಂಗ್ ಹಾಕ್ಬಿಟ್ಟು ಬಂದ್ವಿ ಪ್ರೀತಮ್ ಪ್ರಗತಿನ, ಅದು ಈ ಕಮ್ಯುನಿಟಿಲಿ ಇರೋರಿಗೆ ಮಾತ್ರನೇ. ತುಂಬ ಹತ್ರ, ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗ್ಬಿಟ್ಟು ಬರ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ಇದೆ, ನಾನು ಎಲ್ಲೂ ಹೊರಗಡೆ ಹೋಗ್ದಲ್ಲೇ ಸೇಫಾಗಿ ನನ್ನ ಮಕ್ಳಿಗೆ ಮತ್ತೇನೆ ಎಲ್ಲ ಕ್ಲಾಸಸ್ನು ಇಲ್ಲೇ ಮಾಡ್ಬೋದು. ಆ ಥರದ್ದು ಒಂದು ಇದಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ಒಂದು ಒಳ್ಳೆ ಜಾಗಕ್ಕೆ ರೀಚ್ ಆದ್ವಿ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ, ಸೆಕ್ಯೂರಿಟಿ ಆಗಿದೆ, ಸೇಫ್ ಆಗಿದೆ, ಯಾವ ಭಯನೂ ಇಲ್ಲ, ಏನೂ ಇಲ್ಲ, ಹಂಗೆ ಆರಾಮಾಗಿದೆ ಇಲ್ಲಿ. ಹಾಗಾಗಿ ನಮ್ಗೆ ಇದು ಇಷ್ಟ ಆಯಿತು, ಇದು ಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬಂದ್ವಿ, ಇಷ್ಟೇನೆ. ಸೊ ಇಲ್ಲಿಗೆ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೊಟ್ಟಿರೋ ಸಜೆಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಜೆಷನ್ಸ್ ಕೊಟ್ಟಿದ್ದೀರಾ. ಅದರೊಳಗಂತೂ ಅಗ್ರೆಸಿವ್ ಆಗಿ ಸಜೆಷನ್ ಕೊಟ್ರಿ, ಅದನ್ನು ತಡ್ಕೊಳಕ್ಕಾಗಲಿಲ್ಲ. ಸೊ ಸಾರಿ, ಯಾರಿಗಾದ್ರೂ ನಾನು ರಿಪ್ಲೈ ಮಾಡಬೇಕಾದ್ರೆ ಉಲ್ಟಾ ಪಲ್ಟಾ ರಿಪ್ಲೈ ಮಾಡಿರ್ತೀನಿ ಈ ಟೈಮಲ್ಲಿ. ನಮಗೂ ಸ್ವಲ್ಪ ಓವರ್ ಸಜೆಷನ್ ತಗೊಂಡಾಗ ಸಿಕ್ಕಾಪಟ್ಟೆ ಒಂಥರ ಅನಿಸ್ಬಿಡುತ್ತೆ. ಆ ಟೈಮಲ್ಲಿ ಒಬ್ರೊಬ್ಬರಿಗೆ ಅಷ್ಟೇ ಅದು ನಿಮಗೆ ಯಮ್ಮ ಉಲ್ಟಾ ಮೆಸೇಜ್ ಮಾಡ್ತಾಳೆ ಅನ್ನೋ ಥರ ಅನಿಸಿರ್ಬೋದು. ಬಟ್ ಇಷ್ಟೇ ಮ್ಯಾಟ್ರು, ಅಲ್ಲಿಗೂ ಇಲ್ಲಿಗೂ ತುಂಬಾ ಕಡಿಮೆ ಇದೆ. ನಮಗೆ ಅಲ್ಲಿಗೂ ಇಲ್ಲಿಗೂ ಒಂದು 10,000 ರೂಪಾಯಿ ಸೇವ್ ಆಗುತ್ತೆ. ಸೇವ್ ಅಂತ ಹೇಳಲ್ಲ ನಾನು, ನಮ್ಗೆ ನಾನು ಹೇಳಿದ್ನಲ್ಲ, ಇಲ್ಲಿಗೆ ಬರ್ತೀವಿ, ಈ ಒಂದು ಕಮ್ಯುನಿಟಿ ಬರ್ತೀವಿ, ಇದು ಯಾವುದು ಐಡಿಯಾ ಇಲ್ಲ, ನಮ್ಗೆ ಗೊತ್ತಿಲ್ಲ, ನಮಗೆ ಏನೋ ಒಂಥರ ಸುತ್ತಿ ಬಳಸಿ ಇಲ್ಲಿ ಬಂತು, ಸುಮ್ಮನೆ ನೋಡಿದ್ವಿ, ಓಕೆ ಆಯಿತು, ಅಲ್ಲೇ ಫಿಕ್ಸ್ ಆಯಿತು. ಏನು ಹಿಂದೆ ಮುಂದೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೇಫ್ಟಿ ಇದೆ, ಒಳ್ಳೆ ಕಮ್ಯುನಿಟಿ, ಚೆನ್ನಾಗಿದೆ, ಸುತ್ತಮುತ್ತ ಮಕ್ಕಳಿಗೆ ಇಷ್ಟೇ ನಾವು ನೋಡ್ಕೊಂಡು ಬಂದಿದ್ದು. ಸೊ ಇದಿಷ್ಟು ನಿಮಗೆ ಕರೆಕ್ಟಾಗಿ ನಾನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನೀವು ಅಂದ್ಕೊಂಡಂಗೆ ತುಂಬ 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 ಭರ್ಜರಿ ಅಂತ ಹೇಳ್ಬಿಟ್ಟು ಏನು ಜಾಸ್ತಿ ನಾವು ತಲೆ ಮೇಲೆ ಹಾಕೊಳ್ಳೋಕೆ ಹೋಗಿಲ್ಲ. ಹಂಗೆ ಅಂದ ತಕ್ಷಣ ಎಷ್ಟು ಸಜೆಷನ್ ಅಂದರೆ ಯಾರೋ ಸೂಸೈಡ್ ಮಾಡ್ಕೊಂಡಿದ್ದು, ಅಂದರೆ ಸಾಲ ಮಾಡಿ. ನನಗೆ ನಿಮ್ಮ ಕನ್ಸರ್ನ್ ಕೇಳಿ ತುಂಬ ಖುಷಿ ಆಗುತ್ತೆ. ವ್ಯಂಗ್ಯವಾಗಿ ಮಾತಾಡುವಾಗ ಸ್ವಲ್ಪ ಬೇಜಾರಾಗುತ್ತೆ. ಬಿಟ್ಟರೆ ಇಷ್ಟು ನನ್ನ ಬಗ್ಗೆ ಕನ್ಸರ್ನ್ ಇದೆ, ಸಾಲ ಮಾಡಿಬಿಡ್ತಾರೇನೋ ಅಥವಾ ಏನೋ ಬೇರೆನೋ ಮಾಡಿಬಿಡ್ತಾರೇನೋ ಅಂತ ಹೇಳಿ ಬೇರೆಯವ್ರದ್ದೆಲ್ಲ ನನಗೆ ಬಂದು ಹೇಳಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ವ್ಯಂಗ್ಯವಾಗಿ ಮಾತಾಡೋಣ ಬಿಟ್ಟು ನನಗೆ ನಾರ್ಮಲ್ ಕನ್ಸರ್ನ್ ಆಗಿ ಸಜೆಷನ್ ಕೊಟ್ಟಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ಇಟ್ಟಿದ್ದೀರಾ, ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಈಗ ಸ್ವಲ್ಪ ಅಡುಗೆ ಮಾಡೋ ಕಡೆ ಹೋಗೋಣ. ಅಡುಗೆ ಮಾಡಿ ಸ್ವಲ್ಪ ಪ್ಯಾಕ್ ಎಲ್ಲ ಮಾಡಬೇಕು. ಇವತ್ತು ಊರಿಗೆ ಹೋಗ್ಬೇಕು, ಇವತ್ತು ಊರಿಗೆ ಹೋಗಲ್ಲ, ಮಂಡೇ ಊರಿಗೆ ಹೋಗ್ತೀವಿ. ಅದಕ್ಕೆ ಇವತ್ತೇ ಪ್ಯಾಕ್ ಮಾಡ್ತೀನಿ, ಯಾಕೆಂದರೆ ನಾಳೆ ನನ್ನ ಬರ್ಡೇ, ಸೊ ಅವತ್ತು ಮಾಡೋಕ್ಕಾಗಲ್ಲ. ಹಾಗಾಗಿ ಬನ್ನಿ. ನಾನು ಗ್ಯಾರಂಟಿಯಾಗಿ ಹೇಳಿದ್ರು ನೀವು ಒಂದು ಹೇಳ್ತೀರಾ, ನಾನು ರೆಂಟ್ ಎಷ್ಟು ಅಂತ ಹೇಳಿಲ್ಲ ಅಂದರೂ ಒಂದು ಹೇಳ್ತಾರೆ ಅಂತ ನಂಗೆ ಗೊತ್ತಿತ್ತು. ಆಮೇಲೆ ಏನಂತ ಅಂದರೆ ಜಾಸ್ತಿ ಆದರೆ
ಬೇರೆ ಥರ, ಅಕಸ್ಮಾತ್ ಅಲ್ಲಿಂದ ರೆಂಟ್ ಕಡಿಮೆ ಆದರೆ ಕಡಿಮೆ ಏನೋ ಬೇರೆ ಥರ ಯೋಚನೆ ಮಾಡ್ತಾರೆ. ಸೊ ನಮ್ಮ ಲೈಫಲ್ಲಿ ಯಾವುದು ಏನು ಎಡವಟ್ಟು ಆಗಿಲ್ಲ, ಎಲ್ಲ ನಾರ್ಮಲಾಗಿ ಚೆನ್ನಾಗೇ ಹೋಗ್ತಾ ಇದೆ. ಸೊ ಯಾರು ಏನು ಆ ಥರ ಎಲ್ಲ ಯೋಚನೆ ಮಾಡಿ ಬೇರೆ ಬೇರೆದಾಗಿ ಮನ್ಸಿಗೆ ನೋವಾಗೋ ಥರ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗಬೇಡಿ. ನಾವೆಲ್ಲ ತುಂಬ ಚೆನ್ನಾಗೇ ಇದ್ದೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ, ಏನೇನೋ ಮಾರಿಲ್ಲ, ಏನೂ ಆಗಿಲ್ಲ, ಎಲ್ಲ ನಮ್ದು ಹೆಂಗಿತ್ತು ಹಂಗಂಗೆ ಇದೆ. ಸೊ ನೀವು ಅಲ್ಲೆಲ್ಲ ಹೋಗಿ ಯೋಚನೆ ಮಾಡಬೇಡಿ. ರೆಂಟ್ ಕಡಿಮೆ ಜಾಸ್ತಿ ಏನೂ ಯೋಚನೆ ಮಾಡಿಲ್ಲ, ಮನೆ ಇಷ್ಟ ಆಯಿತು, ಸೊ ರೆಂಟ್ ಅಷ್ಟಿತ್ತು ಹಾಗಾಗಿ ಬಂದ್ವಿ. ನಮ್ದು ಬೇರೆ ಏನೋ ಯೋಚನೆ ಇತ್ತು, ಹಾಗಾಗಿ ನಾನು ಹೇಳಿದ್ರೆ ಬಹುಶಃ ಅಲ್ಲಿ ಕಮ್ಮಿ ಜಾಸ್ತಿ ಆಯಿತು ಅದಕ್ಕೆ ಇಲ್ಲಿಗೂ ಬಂದುಬಿಟ್ಟಿದೆ ಆ ಥರನೂ ಮಾತಾಡ್ತಾರೆ, ಈಗಲೂ ಮಾತಾಡ್ತಾರೆ ನಂಗೆ ಗೊತ್ತು. ಹಾಗಾಗಿ ನಾನು ಹೇಳೋದಾ ಬೇಡವಾ ಅಂದ್ಕೊಂಡೆ. ಆಮೇಲೆ ಓಕೆ ಇಷ್ಟೊಂದು ಜನ ಕೇಳಿದ್ದಾರೆ, ಅವ್ರಿಗೂ ಒಂದು ಇದಾಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗಲ್ಲಿ ಹೇಳಿದೆ ನಾನು ಎಷ್ಟೇ ನಾವು ರೆಂಟ್ ಕಟ್ಟೋದು. ಇನ್ನು ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ತೊಗೊಂಡು ಬಂದೆ, ಮಾಡೋಕ್ಕಾಗಲೇ ಇಲ್ಲ, ಟೈಮೇ ಸಿಗಲಿಲ್ಲ. ಬರೀ ಅಡುಗೆ ಮಾಡಿ ಇದೆಲ್ಲ ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು. ಸ್ನ್ಯಾಕ್ಸ್ ಅಲ್ವಾ ನಾಳೆನೇ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಅದು ಮಾಡಲಿಲ್ಲ. ನಮ್ಮನೆಯವ್ರಿಗೆ ಏನಾದರೂ ನಾನ್ ವೆಜ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು, ಕೇಳ್ತಾಯಿದ್ರು. ನಾನು ಮಾಡಿರಲಿಲ್ಲ, ಹೊರಗಡೆ ತೊಗೊಂಡು ಬಂದು ತಿನ್ನೋದು ನನಗಿಷ್ಟ ಇಲ್ಲ. ಸರಿ ಏನಾದರೂ ಮಾಡಿಕೊಡ್ತೀನಿ, ಯಾಕೆಂದರೆ ನಾಳೆ ನನ್ನ ಬರ್ತಡೇ, ನಮ್ಮನೆಯವರೇ ಅಡುಗೆ ಮಾಡ್ತೀನಿ ಅಂತ ಅಂದರು. ಅಂದರೆ ವೆಜ್ ಮಾಡೋದು, ನಾನು ಜಾಸ್ತಿ ನಾನ್ ವೆಜ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಆ ಟೈಮಲ್ಲಿ, ಪ್ರಗತಿ ತಿನ್ನಲ್ವಲ್ಲ. ಸೊ ಅವ್ರಿಗೊಂದು ಇವ್ರಿಗೊಂದು ಯಾಕೆ ಅಂತ ಹೇಳ್ಬಿಟ್ಟು ಆದಷ್ಟು ವೆಜ್ಜೇ ಮಾಡೋದು. ಸೊ ಹಾಗಾಗಿ ಇವತ್ತು ಮಾಡಿಕೊಡ್ತೀನಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಅದರಲ್ಲಿ ಒಂದು ಅರ್ಧಕ್ಕೆ ನಾನು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಅಷ್ಟೇ, ಶುಂಠಿನ ಜಜ್ಜಿಬಿಟ್ಟು ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನು ಮಿಕ್ಕಿರೋ ಚಿಕನ್ಗೆ ಮೊಸರು ಮತ್ತು ಉಪ್ಪು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಬೇಕಾಗತ್ತೆ. ಇದಕ್ಕೆ ಸುಮಾರು ದಿನ ಆಯಿತು, ಎಷ್ಟು ವೆರೈಟಿ ನಾನ್ ವೆಜ್ ರೆಸಿಪೀಸ್ ಎಲ್ಲ ಬಂದ್ ಮಾಡಿ ಎಲ್ಲ ಮರ್ತೋದಂಗೆ ಆಗಿದೆ, ಎಷ್ಟೊಂದು ನೆನಪೇ ಇಲ್ಲ. ನೆನಪಾದಾಗ ಏನಾದರೂ ಒಂದು ಐಟಮ್ ನೋಡಿದಾಗ ಇದನ್ನ ಮಾಡೋಣ ಅಂತ ಹೇಳಿ ಮಾಡ್ತಿರ್ತೀನಿ ಅಷ್ಟೇ. ಚಿಕನ್ ಕಬಾಬ್ ಮಾಡ್ತಾರಲ್ಲ ಆ ಥರ ನಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ, ಬರೀ ಖಾರದ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಉಪ್ಪು, ನಿಂಬೆಹಣ್ಣು ಮತ್ತು ಒಂಚೂರು ಏನು ಅಂತ ಹೇಳ್ತಾರೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಅದನ್ನು ಸುಮ್ಮನೆ ಹಂಗೆ ಆಯಿಲಲ್ಲಿ ಡಿಪ್ ಫ್ರೈ ಮಾಡ್ಕೊಳ್ತೀನಿ, ಕಬಾಬ್ಗಿಂತ ರುಚಿಯಾಗಿರುತ್ತೆ. ಇನ್ನು ಇದು ಕರಿ ಚಿಕನ್ನು ಅಂದರೆ ಕರಿ ಲೀಫ್ ಚಿಕನ್ನು, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಧನಿಯಾ. ಮೆಣಸು, ಜೀರಿಗೆ, ಧನಿಯಾ ಸೇಮ್ ಎಷ್ಟು ಸ್ಪೂನ್ ಹಾಕ್ತಿರೋ ಈಕ್ವಲ್ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಅದು ಮಸಾಲೆ ಕರೆಕ್ಟ್ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು, ಫ್ರೆಶ್ ಕರಿಬೇವಿನ ಸೊಪ್ಪಿದ್ರೆ ಓಕೆ. ಊರಿಂದ ತೊಗೊಂಬಂದಿದ್ದಲ್ಲ ನಾನು ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಕರಿಬೇವಿನ ಸೊಪ್ಪಿದ್ರೆ ಅದನ್ನೂ ಯೂಸ್ ಮಾಡ್ಕೋಬೋದು. ನಿಮ್ಗೇನಾದರೂ ಅರ್ಜೆಂಟ್ ಇದೆ, ನನಗೆ ಬೇಗ ಏನೋ ಒಂದು ರೆಸಿಪಿ ಆಗಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಬ್ಯಾಚುಲರ್ಸ್ ಆದರೂ ಅಷ್ಟೇ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನಿಲ್ಲ, ಆಮೇಲೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆಲ್ಲ ಮಸಾಲ ಐಟಮ್ ಅಂದರೆ ಚಕ್ಕೆ, ಜೀರಿಗೆ, ಸ್ವಲ್ಪ ಲವಂಗ ಮತ್ತು ಪಲಾವ್ ಹೂವು ಬರುತ್ತಲ್ಲ ಅದು, ಮತ್ತು ಎಲ್ಲ ಹಾಕ್ಕೋಬೋದು, ಏಲಕ್ಕಿ, ಎಲ್ಲ ಮಸಾಲ ಐಟಮ್ ಎಲ್ಲ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ನಮ್ಮನೆಯವ್ರಿಗೆ ಆಯಿಲ್ ಡಬ್ಬ ಇಲ್ದಲ್ಲಿ ಎಣ್ಣೆ ಎಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ರೀಫಿಲ್ ಮಾಡಿ ಇಡ್ತಾರೆ. ಫ್ರೀ ಇದ್ದಾಗ ಏನಾದರೂ ಒಂದು ಸಣ್ಣ ಹೆಲ್ಪ್ ಮಾಡಿಕೊಡ್ತಾರೆ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕಿ, ಅಂದರೆ ಮೆಣಸೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ಯಾವುದೇ ಮಸಾಲ ಹಾಕೋಂಗಿಲ್ಲ, ಇಷ್ಟೇ. ಇನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ರುಬ್ಬಿಟ್ಟಿದ್ನಲ್ಲ ಮಸಾಲ ಕರಿಬೇವಿನ ಸೊಪ್ಪಿಂದು, ಅದು ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಎಣ್ಣೆ ಸಪ್ರೇಟಾಗಿ, ಚಿಕನ್ ಎಲ್ಲ ಇದ್ರೊಳಗೆ ಬೇಯಬೇಕು, ಎಕ್ಸ್ಟ್ರಾ ನೀರು ಏನು ಬೇಡ. ಇಷ್ಟೇ ಸಿಂಪಲ್, ಒಂದು 15 ನಿಮಿಷದಲ್ಲಿ ಆಗ್ಬಿಡುತ್ತೆ ಅನಿಸುತ್ತೆ, ಅಷ್ಟೇ ಸಿಂಪಲ್. ಚೆನ್ನಾಗಿ ಬೇಯಕ್ಕೆ ಒಂದು ಸ್ವಲ್ಪ ಟೈಮ್ ತೊಳೆದೆ, ನೀವು ಪ್ರಿಪ್ರೇಷನ್ಗೆ ಒಂದು 15 ನಿಮಿಷದಲ್ಲಿ ಆಗೋಗುತ್ತೆ. ಇಷ್ಟೇ. ಇದಕ್ಕೆ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಒಳ್ಳೆ ಚಿಕನ್ ಗ್ರೇವಿ ಥರನೂ ಮಾಡ್ಬೋದು, ಡ್ರೈ ಥರನೂ ಮಾಡ್ಬೋದು. ಇದು ಸ್ವಲ್ಪ ಡ್ರೈಯೂ ಅಲ್ಲ, ಗ್ರೇವಿ ಎಲ್ಲ ಆ ಥರ ಆಗುತ್ತೆ. ಹಂಗಾಗಿ ನೀವು ರೈಸ್ ಜೊತೆ, ಚಪಾತಿ ಜೊತೆ, ದೋಸೆ ಅದ್ರ ಜೊತೆನೂ ತಿನ್ಬೋದು. ಅದನ್ನು ಈಗ ನಾನು ಫ್ರೈ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮ್ ಕಡಲೆಬೀಜ ಎಣ್ಣೆ ಹಾಕ್ಸ್ಕೊಂಡು ಬಂದಿದ್ವಲ್ಲ, ಅದು ಬಬಲ್ಸ್ ಬರ್ತಿರ್ಲಿಲ್ಲ. ಈ ಸರಿ ಕಡಲೆಬೀಜ ಅದು ಯಾವ ಥರ ಕ್ವಾಲಿಟಿ ಮೇಲೆ ಹೋಗುತ್ತೋ ಏನಂತ ಗೊತ್ತಿಲ್ಲ, ಆಯಿಲಲ್ಲಿ ಏನಾದರೂ ಡೀಪ್ ಫ್ರೈ ಮಾಡಿದ್ರೆ ಫುಲ್ ಬಬಲ್ಸ್ ಬಂದುಬಿಡುತ್ತೆ. ಅದು ಯಾಕೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಹಂಗೂ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದೆ, ಹಂಗೂ ಬಬಲ್ಸ್ ಕಡಿಮೆನೇ ಆಗಲಿಲ್ಲ. ಬೇರೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ, ಅಥವಾ ಬೇರೆ ಏನು ರೀಸನ್ಗೆ ಹಂಗಾಯಿತು ಅಂತಲೂ ಹೇಳಿ. ಕ್ವಾಲಿಟಿ ಬೀಜ ಇಲ್ವಾ ಏನು ಅಂತ ಗೊತ್ತಾಗಲಿಲ್ಲ. ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಮತ್ತೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು. ಇದು ಕರಿಬೇವಿನ ಸೊಪ್ಪಿನ ಚಿಕನ್ ಗ್ರೇವಿನೇ, ಹಾಗಾಗಿ ಜಾಸ್ತಿ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಊರಿಂದ ತೊಗೊಂಬಂದು ಸಿಕ್ಕಾಬಡೆ ಕರಿಬೇವಿನ ಸೊಪ್ಪು ಹಾಗೆ ಇತ್ತಾ, ಏನು ಮಾಡಬೇಕು ಅಂದಾಗ ಟಕ್ ಅಂತ ಈ ರೆಸಿಪಿ ನೆನಪಾಯಿತು. ಸುಮಾರು ರೆಸಿಪಿ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಮಾಡೋದಿಲ್ವಲ್ಲ ಜಾಸ್ತಿ, ಹಾಗಾಗಿ ಇವ್ರಿಗೋಸ್ಕರ ಯಾವಾಗಾದರೂ ಅಪರೂಪಕ್ಕೆ ಮಾಡ್ತೀನಿ.
ಇದಿಷ್ಟು ಮಾಡಿ ರೆಡಿ ಮಾಡಿ ಕೊಟ್ಟೆ. ಇನ್ನು ಊರಿಗೆ ಹೊರಟಿದ್ದೀವಲ್ವ, ಅದಕ್ಕೆ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ನಾಳೆನೂ ಆಗೋದಿಲ್ಲ, ನಾಡಿದ್ದು ಆಗೋದಿಲ್ಲ, ಮತ್ತು ಇಮಿಡಿಯೇಟಾಗಿ ಮರ್ತೋದ್ರೂ ಚೆನ್ನಾಗಿರೋದಿಲ್ಲ ನನಗೆ. ಒಂಥರ ಓಕೆ, ನಾನು ಹೆಂಗಾದರೂ ಬ್ಯಾಲೆನ್ಸ್ ಮಾಡಿಬಿಡ್ತೀನಿ. ಹೋಗುವಾಗ ಆದಷ್ಟು ಏನೇನು ಬೇಕೋ ಅದನ್ನೆಲ್ಲ ಪಕ್ಕ ತೊಗೊಂಡೋಗೋದು ಒಂಥರ ರೂಢಿ. ನನಗೇನು ಸಣ್ಣ ಪುಟ್ಟ ಇಲ್ಲ ಅಂದ್ರೂ ನಡೆಯುತ್ತೆ. ಆ ಥರ ಏನು ಎಲ್ಲ ಬೇಕು ಆ ಥರದ್ದು ಏನೂ ಇಲ್ಲ. ಇನ್ನು ಪ್ರೀತಮ್ ಅಲ್ಲಿಂದ ಬಂದ ತಕ್ಷಣ ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ದೆ. ಸಂಜೆ ಡಸ್ಟ್ಬಿನ್ ಎಲ್ಲ ತುಂಬಿದ್ಮೇಲೆ ಅದನ್ನು ತೊಗೊಂಡೋಗಿ ಈ ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನೆಲ್ಲ, ಗೊಬ್ಬರ ಆ ಡಬ್ಬದಲ್ಲಿ ಹಾಕಿ ತುಂಬಿಡ್ತೀನಿ. ಅದ್ರ ಮೇಲೆ ಅವರು ನನಗೆ ಇದನ್ನು ಕೊಟ್ಟಿದ್ದಾರೆ, ಏನು ಕೋಕೋ ಪಿಟ್ಟು. ಅದನ್ನು ಒಂದು ಲೇಯರ್ ಸ್ಮೆಲ್ ಬರ್ತಾಯಿಲ್ಲ, ಅದನ್ನು ಒಂದು ಲೇಯರ್ ಹಾಕ್ಬಿಡ್ತೀವಲ್ವ, ಹಾಗಾಗಿ ಸ್ವಲ್ಪನೂ ಸ್ಮೆಲ್ ಬಂದಿಲ್ಲ. ಇನ್ನು ಸ್ವಲ್ಪ ಒಣ ಎಲೆ ಎಲ್ಲ ತಂದು ಇಟ್ಕೋಬೇಕು. ಕಾಂಪೋಸ್ಟ್ ಮೇಲೆ ಒಂದು ಸ್ವಲ್ಪ ಒಣ ಎಲೆ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ಗೊತ್ತಾ, ಎಷ್ಟು ಕಸನ ಮನೇಲಿ ಇಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಮತ್ತು ಇದ್ರೊಳಗೆ ಏನಂದರೆ ಅನ್ನ ಮತ್ತು ಸ್ಪೈಸಿ ನಾನ್ ವೆಜ್ದು ಅದೆಲ್ಲ ಹಾಕೋಂಗಿಲ್ಲ. ಅದನ್ನೆಲ್ಲ ನಾನು ಅಲ್ಲೇ ಡಿಸ್ಪೋಸ್ ಮಾಡಿಬಿಡ್ತೀನಿ. ನಮ್ಮ ಮನೆ ಹತ್ರ ನಾಯಿಗಳಿದ್ದಾವೆ, ನಾನ್ ವೆಜ್ ಏನಾದಿದೆ ಅದಕ್ಕೆ ಹಾಕಿದ್ರೆ ತಿನ್ಕೊಂಡ್ಬಿಡ್ತವೆ. ಒಂದು ಸ್ವಲ್ಪ ಅನ್ನ ಇದ್ದರೆ ಓಕೆ, ಜಾಸ್ತಿ ಎಲ್ಲ ಇಡೀ ಅನ್ನ, ತಪ್ಪಲೆ ಅನ್ನ ಆ ಥರ ನಮ್ಮ ಮನೇಲಿ ವೇಸ್ಟೇ ಆಗಲ್ಲ. ಹಂಗಿದ್ರೆ ಹಾಕಬಾರ್ದು, ಆಯಿತಾ. ಇನ್ನು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಬೇಕಾಯ್ತು. ಸಂಜೆ ಮೇಲೆ ಹಾಕ್ತೀನಿ. ಈ ಥರ ಹೆಂಗೋ ಒಂದೇ ಸರಿ ಗೊಬ್ಬರದ್ದು ಹಾಕಿ ನೀರು ಹಾಕಿ ಬಾಕ್ಸ್ ಎಲ್ಲ ತೊಳ್ಕೊಂಡು ಬಂದಂಗೆ ಆಗುತ್ತೆ ಅಂತ ಯಾವಾಗ ಹೋಗ್ತೀನೋ ಆವಾಗಲೇ ಮಾಡೋದು. ನೀರೆಲ್ಲ ಹಾಕ್ತಾಯಿದ್ದೆ, ನೋಡ್ತಾಯಿದ್ದೆ ನಾನು ಡೀಪಾಗಿ, ಅದೆಲ್ಲ ಬಂದಿದೆ, ಮೊಳಕೆ ಹೊಡೆದು ಮೇಲೆ ಬರ್ತಾ ಇದೆ. ಖುಷಿ ಆಯಿತು ನನಗೆ ಸಿಕ್ಕಾಬಟ್ಟೆ. ಇನ್ನು ನಾಳೆ ಬೆಳಗ್ಗೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಎಲೆ ಎಲ್ಲ ಮೇಲಕ್ಕೆ ಬಂದಿರೋದು. ಇದೆಲ್ಲ ಪೂರ್ತಿ ಬಂದಮೇಲೆ ಇನ್ನೂ ಖುಷಿ. ಸುಮಾರು ಜನ ಕೇಳ್ತಾಯಿದ್ರಿ, ಮಳೆಗಾಲದಲ್ಲಿ ಏನು ಮಾಡ್ತೀರಾ, ತುಂಬ ಬಿಸಿಲು ಅಂದರೆ ಟ್ರಯಲ್ ಎರರ್ ಅನ್ನೋದು ಅದಕ್ಕೇ ಮಾಡಿ. ಈ ಅನುಭವ ಆದಾಗ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಾಗುತ್ತೆ. ಈಗಲೇ ಎಲ್ಲನೂ ನನಗೆ ಗೊತ್ತಿಲ್ಲ, ನಾನು ಶುರು ಮಾಡಿದ್ದೀನಿ. ಅದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ಬೋದು, ಕೆಳಗೆ ಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಒಂದು ಚೆನ್ನಾಗಿ ಬರ್ಬೋದು, ಒಂದು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು, ಏನೋ ಒಂದು ಆಗುತ್ತೆ. ಅದನ್ನು ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಸುಮಾರು ಜನ ಖಂಡಿತ ನಿಮ್ಮದು ಟೆರೆಸ್ ಗಾರ್ಡನ್ ಕ್ಲಿಕ್ ಆಗುತ್ತೆ, ಒಳ್ಳೇದಾಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇನಂತಂದರೆ ನಾನು ಅವತ್ತಿಗೇನು ಬೇಕು ಅಂದರೆ ರೆಡಿಯಾಗೇ ಹೋಗೋದು. ನಾನು ಮಂಡೇ ಹೋಗ್ತಾ ಇರೋದಲ್ವ, ಮಂಡೇನೇ ಹಬ್ಬ ಇರೋದು. ಹಾಗಾಗಿ ಅವತ್ತಿಗೆ ಏನೇನು ಬೇಕೋ ಅದನ್ನು ಒಂದು ಕಡೆ ಪ್ಯಾಕ್ ಮಾಡಿದ್ದೀನಿ. ಅವತ್ತು ಏನೇನು ಹಾಕ್ಕೊಂಡು ಹೋಗ್ತೀನಿ. ಇನ್ನು ಅಲ್ಲಿಗೆ ಏನು ಬೇಕೋ ಅದನ್ನು ಒಂದು ಸಣ್ಣ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರಗತಿಗೆ ಪ್ರೀತಮ್ಗೆ ಯಾವಾಗಲೂ ಒಂದು ಎಕ್ಸ್ಟ್ರಾ ಡ್ರೆಸ್ ತೊಗೊಂಡಿರ್ತೀನಿ, ಇರಲಿ ಏಂತಕ್ಕೂ ಅಂತ ಹೇಳಿ. ಇನ್ನು ನನಗೆ ಮಾತ್ರ ನಾನು ಸೇಮ್ ಒಂದೇ ತೊಗೊಳ್ತೀನಿ. ಒಂದೊಂದು ಸರಿ ಎಕ್ಸ್ಟ್ರಾ ಒಂದು ತೊಗೊಂಡಿರ್ತೀನಿ. ಹ್ಯಾಂಡ್ ಕರ್ಚೀಫು ಮತ್ತು ಮುಖ ಒರೆಸೋದಕ್ಕೆ ಒಂದು ಕರ್ಚೀಫ್ ನಂಗೆ ಬೇಕೇ ಬೇಕು. ಇನ್ನು ಮೇಕಪ್ ಕಿಟ್ ಅಂತ ಅತಿಯಾಗಿ ಏನೂ ತೊಗೊಂಡು ಹೋಗೋದಿಲ್ಲ. ನಂಗೊಂದು ಲಿಪ್ಸ್ಟಿಕ್ ಇದ್ದರೂ ಸಾಕು, ಮೇಕಪ್ ಮಾಡ್ಕೊಂಬಿಡ್ತೀನಿ. ಜಾಸ್ತಿ ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ಇಲ್ಲ ನನಗೆ. ಒಂದು ಬೊಟ್ಟು, ಲಿಪ್ಸ್ಟಿಕ್ಕು ಸಾಕು, ಅಷ್ಟರೊಳಗೆ ಮೇಕಪ್ ರೆಡಿ ಆಗಿಬಿಡುತ್ತೆ. ಇನ್ನು ಮ್ಯಾಚಿಂಗ್ ಬಳೆ ಎಲ್ಲ ನೋಡ್ತಾ ಇದ್ದೆ, ನನಗೆ ಯಾವುದೋ ಮ್ಯಾಚ್ ಆಗ್ತಾಯಿತ್ತು. ಆದರೆ ನಾನು ಚಿನ್ನದ ಬಳೆಗೆ ಮ್ಯಾಚ್ ಮಾಡ್ತಾಯಿದ್ದೆ, ಅದ್ರ ಜೊತೆಗೆ ಯಾವುದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ಅಂದ್ಕೊಂಡೆ ಓಕೆ, ಒಂದು ಡಜನ್ ಅಷ್ಟು ಗಾಜಿನ ಬಳೆ ತೊಗೊಂಡ್ಬಿಡೋಣ, ಅದ್ರ ಜೊತೆಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳಿ ಎತ್ತಿಟ್ಟೆ. ಇನ್ನು ಅಲ್ಲಿಂದ ತೊಗೊಂಡು ಬಂದಾಗ ಬಳೆ ಬಾಕ್ಸ್ ಎಲ್ಲ ಹರಡ್ಕೊಂಬಿಟ್ಟಿತ್ತು, ಎಲ್ಲ ಬಳೆ ಎಲ್ಲ ಹಂಗಂಗೆ ಹಿಂಗಾಗಿ ಅದನ್ನು ಎಲ್ಲ ಸ್ವಲ್ಪ ಜೋಡಿಸ್ಕೊಂಡೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅಲ್ಲಿ ಹೋಗಿ ಇಲ್ಲಿ ಬಂದು ಕೆಲಸ ಮಾಡಿ. ಇನ್ನು ನಾಳೆಗೆ ಮತ್ತೆ ಏನೋ ಎಕ್ಸ್ಟ್ರಾ ಕೆಲಸಗಳಿದ್ದೇ ಇರುತ್ತೆ. ಹಾಗಾಗಿ ಸುಮಾರು ಜನ ನಾನೇನೋ ಸ್ಟ್ರೆಸ್ ಇಲ್ಲ, ನನಗೆ ಆ್ಯಕ್ಚುಲಿ ಅಲ್ಲಿ ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಮನೇಲಿ ಕೆಲಸ ಮಾಡ್ದಲ್ಲೇ ಸ್ವಲ್ಪ ಫ್ಯಾಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾಯಿದ್ದು. ನನ್ನ ಬಟ್ಟೆಗಳು ನನಗೆ ಆಗ್ತಾ ಇರಲಿಲ್ಲ. ನಾನು ಹಾಗೆ ಕೂತ್ಕೊಂಡು ತಿಂತಾಯಿದ್ರೆ ಇನ್ನೂ ಊದ್ಕೊಂಡ್ಬಿಡ್ತಿದ್ನೇನೋ. ಇಲ್ಲಿಗೆ ಬಂದಮೇಲೆ ನನಗೆ ಕೆಲಸ ಜಾಸ್ತಿ ಇದೆ, ನನಗೆ ಕೆಲಸ ಇರಬೇಕು. ಊಟ ಜಾಸ್ತಿ ಮಾಡ್ತೀನಿ ನಾನು, ನೀವು ಅಂದ್ಕೊಂಡಾಗ ನಾನು ಇಷ್ಟಿಷ್ಟೇ ಊಟ ಮಾಡಲ್ಲ, ನಾನು ಜಾಸ್ತಿ ಊಟ ಮಾಡ್ತೀನಿ. ಜಾಸ್ತಿ ಓಡಾಡೋದ್ರಿಂದ ನಾನು ಫ್ಯಾಟ್ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಇರೋದ್ರಿಂದ ಫುಲ್ ಫಿಟ್ ಆಗಿಬಿಟ್ಟಿದ್ದೀನಿ. ನನಗೆ ಎನರ್ಜಿ ಏನು ಡ್ರಾಪ್ ಆಗೋಲ್ಲ, ನಂಗೆ ಎನರ್ಜಿಯಾಗೇ ಇರ್ತೀನಿ ಯಾವಾಗ್ಲೂ. ಆದರೆ ಸ್ವಲ್ಪ ಸಣ್ಣ ಅಂದರೆ ಮೀಡಿಯಮ್ ಸೈಜಿಗೆ ಬರ್ತಾ ಇರ್ತೀನಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ನನಗೆ ಯಾವ ಸ್ಟ್ರೆಸ್ಸು ಇಲ್ಲ, ಏನೂ ಇಲ್ಲ. ನಾನು ಫುಲ್ ಕೂಲ್ ಆರಾಮಾಗಿದ್ದೀನಿ. ಶೆಕೆಗೆ ಒಂದೊಂದ್ಸರಿ ಡಲ್ ಅನಿಸುತ್ತೆ ಅಷ್ಟೇ. ಸೊ ನಾಳೆ ನಾನು ಬರ್ತ್ಡೇ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.